करुणाशील श्रीशौरे श्रीदेव मुनिसंस्तुता हयग्रीवरूपाय दीनपोषाय ते नमः दीनपोषाय ते नमः. ದೇವದಾನವರ ವೈರತ್ವ ಯುಗ ಯುಗಗಳಿಗೂ ಅಂತ್ಯ ಕಾಣತು. ದಾನವರ ಜನನ, ತಪಸ್ಸು, ದೇವಲೋಕದ ಮೇಲೆ ದಾಳಿ, ದಬ್ಬಾಳಿಕೆ, ದೇವರ ಹೊಸ ಅವತಾರ, ದಾನವರ ನಾಶ. ಇದು ಒಂದು ರೀತಿ ಚಕ್ರ ಇದ್ದ ಹಾಗೆ ತಿರುಗುತ್ತಾ ಸಾಗುತ್ತೆ. ಹೀಗೇನೆ ಹಯಗ್ರೀವರ ಅವತಾರ ಸೃಷ್ಟಿಯಾಗಿತ್ತು. ಆದರಿಲ್ಲಿ ಹೊಸ ಜನನವಾಗಲಿಲ್ಲ, ಬದಲಿಗೆ ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ದೇಹ ರೂಪಾಂತರವಾಯಿತು. ಒಮ್ಮೆ ಕುದುರೆ ಮುಖವುಳ್ಳ ಹಯಗ್ರೀವನೆಂಬ ರಾಕ್ಷಸನು ಶಕ್ತಿ ದೇವತೆ ಕುರಿತಾಗಿ ತಪಸ್ಸನ್ನಾಚರಿಸಿದನು. ಈ ಘೋರ ತಪಸ್ಸಿನ ಫಲವಾಗಿ ತಾಯಿ ಪಾರ್ವತಿಯು ಪ್ರತ್ಯಕ್ಷಳಾದಳು. ಚಾಣಾಕ್ಷತನದಿಂದ ಹಯಗ್ರೀವನು ವರವನ್ನೊಂದನ್ನು ಬೇಡಿದನು. ಅದೇನೆಂದರೆ, ನನ್ನನ್ನು ಮತ್ತೋರ್ವ ಹಯಗ್ರೀವ ಹೊರತಾಗಿ ಇನ್ನಾರೂ ಸೋಲಿಸುವಂತಿಲ್ಲ. ನನ್ನ ಸಾವು ನನ್ನಂತೆಯೇ ಇರುವ ಹಯಗ್ರೀವನಿಂದ ಮಾತ್ರ ಸಂಭವಿಸಬೇಕೆಂದು ಬೇಡಿದನು. ಜಗನ್ಮಾತೆ ಅನುಗ್ರಹಿಸಿದಳು. ಎಲ್ಲ ದಾನವರಂತೆಯೇ ಹಯಗ್ರೀವನು ವರ ಪಡೆದ ಮತ್ತಿನಲ್ಲಿ ನರಸಾಮಾನ್ಯರನ್ನು ಹಿಂಸಿಸಲು ಮುಂದಾದರು. ಸ್ವರ್ಗ ಭೂಮಿಗಳ ಮೇಲೆ ಸಮರ ಸಾರಿದನು. ಭೂಮಿಯು ವಿಪತ್ತಿನ ಸ್ಥಿತಿ ತಲುಪಿತು. 3 ಲೋಕಗಳು ನಡುಗಿ ಹೋಯಿತು. ಹುಲು ಮಾನವರು, ಸಾಮಾನ್ಯರು, ಪಶು ಪಕ್ಷಿ ಮೃಗಾದಿಗಳು, ಗಿಡಮರ ಬಳ್ಳಿ ಫಲ ಪುಷ್ಪಾದಿಗಳನ್ನು ಕಾಪಾಡಲು ದೇವದಾನವರ ಮಧ್ಯೆ ಘೋರ ಯುದ್ಧವೇ ಸೃಷ್ಟಿಯಾಯಿತು. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ.
शतक्रतो खलो वृषाणां भवः रावो वादिषो वादिनम् अस्य पित्वा शतक्रतो खलो वृषाणां भवः रावो वादिषो वादिनम् यस्य संस्थेन वृत्ते हरि समत्सु शत्रवः तस्मा इन्द्राय गायत तत्तदिगिட तकदिगु तदिगिडतुं तत्तदिगिಡ तक तदिगिडतुं तत्तदिगिಡ तदिगिडतुं तकदिगु तदिगिडतुं तकददिगिडतुं तदिगिडतुं ता दी तत् दी तत् किट तकदिगु तदिगिडतुं तत्ता तकदिगु तदिगिडतुं तकदिगु तदिगिडतुं तक्कत्ता तकदिगु तदिगिडतुं तकदिगु तदिगिडतुं तकदिगु तदिगिडतुं तत्ता जयं 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 जयमे 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 जयं 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 जयमे 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 श्री हयग्रीवामित प्रभाव हरि ओं रमाधवा ಶ್ರೀ ಸತೀಂದ ಹಯಮುಖ ಪಡೆದ ಮಹಿಮಾ ವಿಭವ ಜಯಿ ಭವ ಶ್ರೀ ಹಯಗ್ರೀವಾಮಿತ ಪ್ರಭಾವ ಹರಿ ಓಂ ರಮಾಧವ ಶ್ರೀ ಸತೀಂದ ಹಯಮುಖ ಪಡೆದ ಮಹಿಮಾ ವಿಭವ ಜಯಿ ಭವ ಶ್ರೀ ಹಯಗ್ರೀವಾಮಿತ ಪ್ರಭಾವ ಹರಿ ಓಂ ರಮಾಧವ ಶ್ರೀ ಸತೀಂದ ಹಯಮುಖ ಪಡೆದ ಮಹಿಮಾ ವಿಭವ ಜಯಿ ಭವ ವಿನೋದದಿಂದ ಹಾಸ್ಯ ಮಾಡಲು ತಡೆದಳು ಲಕ್ಷ್ಮೀ ಕಡುಕೋಪ ವಿನೋದದಿಂದ ಹಾಸ್ಯ ಮಾಡಲು ತಡೆದಳು ಲಕ್ಷ್ಮೀ ಕಡುಕೋಪ ನಿನ್ನಯ ತಲೆಯು ಉರುಳಲಿ ಎಂದು ತಾನು ನೀಡಿದಳು ಹಿಡಿಶಾಪ ನಿನ್ನಯ ತಲೆಯು ಉರುಳಲಿ ಎಂದು ತಾನು ನೀಡಿದಳು ಹಿಡಿಶಾಪ ನಿನ್ನಯ ಲೀಲೆಗಳ ಪರೂಪ ಶ್ರೀ ಹಯಗ್ರೀವ ಶುಭರೂಪ ನಿನ್ನಯ ಲೀಲೆಗಳ ಪರೂಪ ಶ್ರೀ ಹಯಗ್ರೀವ ಶುಭರೂಪ ವರ್ಷಗಳೇ ಉರುಳಿದರೂ ಸ್ಪಷ್ಟ ಫಲಿತಾಂಶ ದೊರೆಯುವುದಿಲ್ಲ. ಹಯಗ್ರೀವನನ್ನು ಸೋಲಿಸೋದು ಅಸಾಧ್ಯವಾಗಿ ಪರಿಣಮಿಸುತ್ತೆ. ಯುದ್ಧ ನಿಲ್ಲುವ ಯಾವುದೇ ಲಕ್ಷಣಗಳು ಕಾಣದಿರಲು ನಿನ್ನಯ ಲೀಲೆಗಳ ಪರೂಪ ಶ್ರೀ ಹಯಗ್ರೀವ ಶುಭರೂಪ ನಿನ್ನಯ ಲೀಲೆಗಳ ಪರೂಪ ಶ್ರೀ ಹಯ
हयग्रीवा शुभरूपा ಶೇಷತಲ್ಪದಲ್ಲಿ ನೀನು ನಿದ್ರಿಸಿ ದಿಂಬನು ಮಾಡಿ ಧನುವನ್ನು ಸುರಗಣ ಬಂದರು ದಾನವರು ಪಟಳ ಅಳಿಸಲು ಬೇಡಲು ನಿನ್ನನ್ನು ಶೇಷತಲ್ಪದಲ್ಲಿ ನೀನು ನಿದ್ರಿಸಿ ದಿಂಬನು ಮಾಡಿ ಧನುವನ್ನು ಸುರಗಣ ಬಂದರು ದಾನವರು ಪಟಳ ಅಳಿಸಲು ಬೇಡಲು ನಿನ್ನನ್ನು ನಿನ್ನ ಎಚ್ಚರಿಸೆ ದಾರಿ ಕಾಣದೆ ಕಂಡರು ಗೆದ್ದಲು ಹುಳುಗಳನ್ನು ನಿನ್ನ ಎಚ್ಚರಿಸೆ ದಾರಿ ಕಾಣದೆ ಕಂಡರು ಗೆದ್ದಲು ಹುಳುಗಳನ್ನು ಹರಿಯನೆಚ್ಚರಿಸೆ ನೀಡುವೆನೆಂದರು ಯಜ್ಞದಲ್ಲಿ ಹವಿರ್ಭಾಗವನು ಯಜ್ಞದಲ್ಲಿ ಹವಿರ್ಭಾಗವನು ನಿನ್ನಯ ಲೀಲೆಗಳ ಪರೂಪ ಶ್ರೀ ಹಯಗ್ರೀವ ಶುಭರೂಪ ನಿನ್ನಯ ಲೀಲೆಗಳ ಪರೂಪ ಶ್ರೀ ಹಯಗ್ರೀವ ಶುಭರೂಪ ಗೆದ್ದಲು ಹುಳುಗಳು ಎದೆಯನ್ನು ಕಡಿಯಲು ತಕ್ಷಣ ಧನುವು ಸಿಡೀತಲ ಬಿಲ್ಲು ಹಿಡಿಯಲು ನಿನ್ನಯ ರುಂಡವು ಕಡಿದು ಕಡಲಿಗೆ ಉರುಳಿತಲ ಗೆದ್ದಲು ಹುಳುಗಳು ಎದೆಯನ್ನು ಕಡಿಯಲು ತಕ್ಷಣ ಧನುವು ಸಿಡೀತಲ ಬಿಲ್ಲು ಹಿಡಿಯಲು ನಿನ್ನಯ ರುಂಡವು ಕಡಿದು ಕಡಲಿಗೆ ಉರುಳಿತಲ ಸುರಾನೀಕವು ಅಶ್ವಮುಖವನು ತಂದು ಜೋಡಿಸಲು ಕ್ಷಣದಲ್ಲಿ ಸುರಾನೀಕವು ಅಶ್ವಮುಖವನು ತಂದು ಜೋಡಿಸಲು ಕ್ಷಣದಲ್ಲಿ ಕಂಬು ಗ್ರೀವ ನೀನಾಗಿ ನಿಂತಿಹೆ ಹಯಗ್ರೀವನ ರೂಪದಲ್ಲಿ ಹಯಗ್ರೀವನ ರೂಪದಲ್ಲಿ ನಿನ್ನಯ ಲೀಲೆಗಳ ಪರೂಪ ಶ್ರೀ ಹಯಗ್ರೀವ ಶುಭರೂಪ ನಿನ್ನಯ ಲೀಲೆಗಳ ಪರೂಪ ಶ್ರೀ ಹಯಗ್ರೀವ ಶುಭರೂಪ ಮಧುಕೈಟಭರ ದಮನ ಮಾಡಿದ ಶ್ರೀ ಹಯಗ್ರೀವ ಓಂ ನಮಃ ನಿನ್ನಯ ಹೆಸರಿನ ಧನುಜರ ಕೊಂದ ಶ್ರೀ ಹಯಗ್ರೀವ ಓಂ ನಮಃ ಬ್ರಹ್ಮಜ್ಞಾನವನು ನೀಡಿ ಪೊರೆಯುವ ಶ್ರೀ ಹಯಗ್ರೀವ ಓಂ ನಮಃ ಹಯಗ್ರೀವ ನೈವೇದ್ಯಕ್ಕೆ ಒಲಿವ ಶ್ರೀ ಹಯಗ್ರೀವ ಓಂ ನಮಃ ವಾದಿರಾಜರಿಗೆ ದರ್ಶನ ನೀಡಿದ ಶ್ರೀ ಹಯಗ್ರೀವ ಓಂ ನಮಃ ಶರಣು ಶರಣು ಮಾಂ ಪಾಹಿ ಪಾಹಿ ಮಾಂ ಶ್ರೀ ಹಯಗ್ರೀವ ಓಂ ನಮಃ ಶ್ರೀ ಹಯಗ್ರೀವ ಓಂ ನಮಃ ಶ್ರೀ ಹಯಗ್ರೀವ ಓಂ ನಮಃ ಶ್ರೀ ಹಯಗ್ರೀವ ಓಂ ಶಾಂತಾಯ ಸೌಮ್ಯಾಯ ಸದಾ ಸಂತೋಷದಾಯಿನೇ ದಿವ್ಯ ಲೀಲಾ ವಿಲಾಸಾಯ ಹಯಗ್ರೀವ ನಮೋ ನಮೋ ಹಯಗ್ರೀವ ನಮೋ ನಮಃ ಹಯಗ್ರೀವನಾದ ನಾರಾಯಣನು ಹಯಗ್ರೀವ ರಾಕ್ಷಸನೊಂದಿಗೆ ಹೋರಾಡಿ
ಅಸುರನ ಸಂಹಾರ ಮಾಡಿ ದೇವತೆಗಳಿಗೆ ಜಯವನ್ನುಂಟು ಮಾಡುವ ಮೂಲಕ ಜಗತ್ತಿನ ಶಾಂತಿ ಎತ್ತಿ ಹಿಡಿಯುವಲ್ಲಿ ಸಫಲನಾದನು. ಶ್ರೀಹರಿಯ ದೇಹ ರೂಪಾಂತರದಿಂದ ಸೃಷ್ಟಿಯಾದ ಹಯಗ್ರೀವನೇ ವೇದಗಳನ್ನು ರಕ್ಷಿಸಿದ್ದು ಎಂಬ ಕಥೆಯೂ ಸಹ ಇದೆ. ಆದರೆ ಈ ಕಥೆ ಎಂಬುದನ್ನ ಪಕ್ಕಕ್ಕೆ ಇಟ್ಟರೆ ಧರ್ಮದ ಸ್ಥಾಪನೆಯೊಂದೇ ಮುಖ್ಯ ಉದ್ದೇಶ ಎಂಬುದು ತಿಳಿದು ಬರುತ್ತದೆ. ನಿನ್ನಯ ಲೀಲೆಗಳ ಪರೂಪ ಶ್ರೀ ಹಯಗ್ರೀವ ಶುಭರೂಪ ನಿನ್ನಯ ಲೀಲೆಗಳ ಪರೂಪ ಶ್ರೀ ಹಯಗ್ರೀವ ಶುಭರೂಪ
ಪ್ರಿಯರಾದ ಹಯವದನ ಆರಾಧಕರಾದ 14ನೇ ಶತಮಾನದಲ್ಲಿ ಜನಿಸಿದ ಶ್ರೀ ವಾದಿರಾಜ ತೀರ್ಥರ ಜೀವನ ಆಧಾರಿತ ಹಯವದನ ಸಾಕ್ಷಾತ್ಕಾರ ರೂಪಕ ಪ್ರಸ್ತುತವಾಗುತ್ತಿದೆ. ಬಿಡೆನಾ ಶ್ರೀಪಾದವ ಹಯಗ್ರೀವ, ಬಿಡೆನಾ ಶ್ರೀಪಾದವ ಹಯಗ್ರೀವ, ನನ್ನ ದುಡಿಸಿಕೊಳ್ಳಯ್ಯ ಹಯಗ್ರೀವ, ನೀ ನನ್ನ ದುಡಿಸಿಕೊಳ್ಳಯ್ಯ ಹಯಗ್ರೀವ. ಶ್ರೀ ಪರಕಾಲ ಮಠದ ದೇವದೇವ, ಪರಕಾಲ ಮಠದ ದೇವದೇವ, ಎನ್ನ ನಡೆ ತಪ್ಪು ಕಾಯೋ ಹಯಗ್ರೀವ, ನೀ ನನ್ನ ದುಡಿಸಿಕೊಳ್ಳಯ್ಯ ಹಯಗ್ರೀವ, ನೀ ನನ್ನ ದುಡಿಸಿಕೊಳ್ಳಯ್ಯ ಹಯಗ್ರೀವ. ಅಭಿನವ ರಂಗನಾಥ ಬ್ರಹ್ಮತಂತ್ರ ಸ್ವತಂತ್ರರ ಪೂಜೆಯ ಪ್ರಿಯನೇ, ಶ್ರೀಮತ್ ಅಭಿನವ ರಂಗನಾಥ ಬ್ರಹ್ಮತಂತ್ರ ಸ್ವತಂತ್ರರ ಪೂಜೆಯ ಪ್ರಿಯನೇ, ಪರಕಾಲ ಶ್ರೀಗಳಿಂದ ಪ್ರತಿಷ್ಠಾನಗೊಂಡು, ಪರಕಾಲ ಶ್ರೀಗಳಿಂದ ಪ್ರತಿಷ್ಠಾನಗೊಂಡು, ವಿದ್ಯೆಯನ್ನು ಕರುಣಿಸುತ್ತಿಹ ಹಯಗ್ರೀವನೇ, ನನ್ನ ದುಡಿಸಿಕೊಳ್ಳಯ್ಯ ಹಯಗ್ರೀವ, ನನ್ನ ದುಡಿಸಿಕೊಳ್ಳಯ್ಯ ಹಯಗ್ರೀವ. ಬಿಡೆನಾ ಶ್ರೀಪಾದವ ಹಯಗ್ರೀವ, ನನ್ನ ದುಡಿಸಿಕೊಳ್ಳಯ್ಯ ಹಯಗ್ರೀವ, ನೀ ನನ್ನ ದುಡಿಸಿಕೊಳ್ಳಯ್ಯ ಹಯಗ್ರೀವ. ಕುದುರೆ ಬಂದಿದೆ ಚೆಲ್ವ, ಕುದುರೆ ಬಂದಿದೆ, ಕುದುರೆ ಬಂದಿದೆ ಚೆಲ್ವ, ಕುದುರೆ ಬಂದಿದೆ. ವಾದಿರಾಜರಿಗೊಲಿದು ಬಂದು ಸ್ವಾದಿಪುರದಲ್ಲಿ ನಿಂದ, ವಾದಿರಾಜರಿಗೊಲಿದು ಬಂದು ಸ್ವಾದಿಪುರದಲ್ಲಿ ನಿಂದ. ಕುದುರೆ ಬಂದಿದೆ ಚೆಲ್ವ, ಕುದುರೆ ಬಂದಿದೆ, ಕುದುರೆ ಬಂದಿದೆ ಚೆಲ್ವ, ಕುದುರೆ ಬಂದಿದೆ. ಮುಂಗಾಲು ಕೆದರಿ ಕುಣಿವ ಕುದುರೆ, ಹಿಂಗಾಲಿನ ಸುರರ ಒದೆವ ಕುದುರೆ. ಮುಂಗಾಲು ಕೆದರಿ ಕುಣಿವ ಕುದುರೆ, ಹಿಂಗಾಲಿನ ಸುರರ ಒದೆವ ಕುದುರೆ. ರಂಗನೆಂದರೆ ಸಲಹೋ ಕುದುರೆ, ರಂಗನೆಂದರೆ ಸಲಹೋ ಕುದುರೆ. ತುಂಗ ಹಯವದನ ಕುದುರೆ, ತುಂಗ ಹಯವದನ ಕುದುರೆ. ಕುದುರೆ ಬಂದಿದೆ ಚೆಲ್ವ, ಕುದುರೆ ಬಂದಿದೆ, ಕುದುರೆ ಬಂದಿದೆ ಚೆಲ್ವ,
ಕುದುರೆ ಬಂದಿದೆ. ಒಂದು ದಿನ ಸೋಂದಾ ಮಠದಲ್ಲಿ ಇದ್ದಕ್ಕಿದ್ದ ಹಾಗೆ ರೈತನೋರ್ವನು ಬಂದು ವಾದಿರಾಜರಿಗೆ ದಬಾಯಿಸತೊಡಗುತ್ತಾನೆ. ನಿಮ್ಮ ಮಠದ ಕುದುರೆ ಬಂದು ನನ್ನ ಹೊಲದ ಜೋಳ ತಿಂದು ಹೋಗುತ್ತಿದೆ, ಅದರ ನಷ್ಟ ಯಾರು ಭರಿಸುತ್ತಾರೆ ಎಂದು ಕೇಳುತ್ತಾನೆ. ವಾದಿರಾಜರು ಹೇಳುತ್ತಾರೆ, ನಮ್ಮ ಮಠದಲ್ಲಿ ಯಾವುದೇ ಕುದುರೆ ಸಾಕಿಲ್ಲವಲ್ಲ ಎಂದು. ರೈತ ನಾನು ನೋಡಿದ್ದೇನೆ, ಅದು ನಿಮ್ಮ ಮಠದ ದ್ವಾರದಲ್ಲಿ ಹೋಗುವುದನ್ನು ಎಂದು ಹೇಳುತ್ತಾನೆ. ಮಠದಲ್ಲಿ ರೈತ ಎಲ್ಲ ಕಡೆ ಹುಡುಕಿ ಇಲ್ಲವೆಂದು ಹೇಳಿ ವಾದಿರಾಜರಿಗೆ ನಷ್ಟದ ಬಗ್ಗೆ ಹೊಲ ತೋರಿಸುತ್ತೇನೆ ಎಂದು ಕರೆದುಕೊಂಡು ಹೋಗಿ ತೋರಿಸುತ್ತಾನೆ. ಕುದುರೆ ತಿಂದ ಕಡೆ ಪೈರುಗಳೆಲ್ಲ ಬಂಗಾರಮಯವಾಗಿರುತ್ತದೆ. ಇದನ್ನು ಕಂಡ ರೈತ ಆ ಹೊಲವನ್ನು ಮಠಕ್ಕೆ ದಾನವಾಗಿ ಬರೆದುಕೊಡುತ್ತಾನೆ. ಇದೆಲ್ಲ ನೋಡಿದ ವಾದಿರಾಜರು ನನಗೆ ಹಯಗ್ರೀವ ದರ್ಶನ ಭಾಗ್ಯ ದೊರೆಯಲಿಲ್ಲವಲ್ಲ ಎಂದು ಪರಿತಪಿಸುತ್ತಾರೆ. ಉದಯ ಕಾಲದಲೆದ್ದು ಪದುಮಾನಾಭನ ನೆನೆದು ಗರುಡ ವಾಹನ ನಿಮ್ಮ ಅರಮಾನೆ, ಗರುಡ ವಾಹನ ನಿಮ್ಮ ಅರಮಾನೆ ಕೆಲಸವ ಮುದದಿ ಮಾಡ ತೊಡಗುವೆ. ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಇವರು ವಾಸಾಗಿರುವ ಅರಮಾನೆ, ಇವರು ವಾಸಾಗಿರುವ ಅರಮನೆ ಕೆಲಸವ ದಾಸಿಯಾಗಿ ಬಳಿದು ಸುಖದಲಿಪ್ಪೆ. ಉಪ್ಪರಿಗೆ ಪದ್ಮವನೇ ಇಟ್ಟು ಪಂಚವರ್ಣದ ಗಿಳಿಯ ರಚಿಸುವೆ.
ಸಮಸ್ತ ಜಗಕ್ಕೆ ದಾನಿ ನೀನು, ದೀನ ನಾನು ಸಮಸ್ತ ಜಗಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನನು ನಾನು, ಮಹಾಮಹಿಮ ಕೈವಲ್ಯಪತಿ ನೀನು, ಏನ ಬಲ್ಲೆನು ನಾನು, ಏನ ಬಲ್ಲೆನು ನಾನು, ನೆರೆಸು ಜ್ಞಾನ ಮೂರುತಿ ನೀನು, ನೆರೆಸು ಜ್ಞಾನ ಮೂರುತಿ ನೀನು, ನಿನ್ನ ಸಮಾನರುಂಟೆ ದೇವ, ನಿನ್ನ ಸಮಾನರುಂಟೆ, ರಕ್ಷಿಸು ನಮ್ಮನು ಅನವರತ, ರಕ್ಷಿಸು ನಮ್ಮನು ಅನವರತ, ದೇವ ರಕ್ಷಿಸು ನಮ್ಮನು ಅನವರತ. ಆ ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ, ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ, ನಿದಯದಲ್ಲಿ ತವ ಪಾದ ಧ್ಯಾನವನು, ನಿದಯದಲ್ಲಿ ತವ ಪಾದ ಧ್ಯಾನವನು, ಆದರದಲ್ಲಿ ಕೊಟ್ಟಾದರೆ ಸೆನ್ನನು. ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ, ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ. ತುರಗವದನ ಪಾದ ಭುಜದಲ್ಲಿ ಧರಿಸಿಕೊಂಡ ಮೋದ, ತುರಗವದನ ಪಾದ ಭುಜದಲ್ಲಿ ಧರಿಸಿಕೊಂಡ ಮೋದ, ಹೊರಕಡಲೆಯ ಮಡ್ಡಿಯನ್ನು ಕರದಿಂದ, ಹೊರಕಡಲೆಯ ಮಡ್ಡಿಯನ್ನು ಕರದಿಂದ ಧರಿಸಿ ಉಣಿಸಿದು ಗುರುವರ ಶುಭಕರ. ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ, ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ.
ಮಂಗಳಂ ಹಯವದನ ಪದಕಂಜ ಮಧುಪನಿಗೆ ಮಂಗಳಂ ವಾಗ್ವಜ್ರಧಾರನಿಗೆ ಮಂಗಳಂ ವಾಗೀಶಕರ ಕಂಜ ಜಾತನಿಗೆ ಮಂಗಳಂ ಗುರುವಾದಿರಾಜರಾಯರಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಹಯವದನ ತನ್ನ ಪ್ರಿಯಳಾದ ಲಕ್ಷ್ಮಿಗೆ ಜಯವಿತ್ತ ಕ್ಷೀರಾಂಬುದಿಯಲ್ಲಿ ಜಯವಿತ್ತ ಕ್ಷೀರಾಂಬುದಿಯಲ್ಲಿ ಶ್ರೀಕೃಷ್ಣ ದಯದಿ ನಮ್ಮೆಲ್ಲರ ಸಲಹಲಿ. ಶೋಭಾನೆ ಶೋಭಾನೆ ಈ ಪದವ ಮಾಡಿದ ವಾದಿರಾಜ ಮುನಿಗೆ ಶ್ರೀಪತಿಯಾದ ಹಯವದನ ತಾಪವ ಕಳೆದು ತನ್ನ ಶ್ರೀಚರಣ ಸಮೀಪದಲ್ಲಿಟ್ಟು ಸಲಹಲಿ. ಶೋಭಾನೆ ಶೋಭಾನೆ ಇಂತು ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಲಕ್ಷ್ಮೀಕಾಂತನ ಕಂದ ನೆನೆಸಿದ ಸಂತರ ಮೆಚ್ಚಿನ ವಾದಿರಾಜೇಂದ್ರ ಮುನಿ ಪಂಥದಿ ಪೇಳಿದ ಪದವಿದು. ಶೋಭಾನೆ ಶೋಭಾನೆ ಶ್ರೀಯರಸ ಹಯವದನ ಪ್ರಿಯ ವಾದಿರಾಜರಾಯ ರಚಿಸಿದ ಪದವಿದು. ಆಯುಷ್ಯ ಭವಿಷ್ಯ ದಿನ ದಿನಕ್ಕೆ ಹೆಚ್ಚುವುದು ನೀರಾಯಾಸದಿಂದ ಸುಖಿಪರು. ಶೋಭಾನೆ ಶೋಭಾನೆ ಬೊಮ್ಮನ ದಿನದಲ್ಲಿ ಒಮ್ಮೊಮ್ಮೆ ಈ ಮದುವೆ ಕ್ರಮದಿ ಮಾಡಿ ವಿನೋದಿಸುವ ನಮ್ಮ ನಾರಾಯಣಗೂ ಈ ರಮ್ಮೆ ಗಡಿಗಡಿಗೂ ಅಸುರ ಮೋಹನವೇ ನರ ನಟನೆ. ಶೋಭಾನೆ ಶೋಭಾನೆ ಮದುವೆಯ ಮನೆಯಲ್ಲಿ ಈ ಪದವ ಪಾಡಿದರೆ ಮದುಮಕ್ಕಳಿಗೆ ಮುದಬಹುದು, ಮದುಮಗಳಿಗೆ ಒಲೆ ಭಾಗ್ಯ ದಿನ ದಿನಕ್ಕೆ ಹೆಚ್ಚುವುದು ಮದನ ನಯ್ಯನ ಕೃಪೆಯಿಂದ. ಶೋಭಾನೆ ಶೋಭಾನೆ ಶೋಭಾನವೆನ್ನೀರೆ ಸುರರೋಳು ಸುಬಗನಿಗೆ ಶೋಭಾನವೆನ್ನೀ ಸುಗುಣನಿಗೆ ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ ಶೋಭಾನವೆನ್ನೀ ಸುರಪ್ರಿಯಗೆ ಶೋಭಾನವೆನ್ನೀ ಸುರಪ್ರಿಯಗೆ ಶೋಭಾನವೆನ್ನೀ ಸುರಪ್ರಿಯಗೆ ಶೋಭಾನೆ